ಕೆಲವೊಂದಿಷ್ಟು ಜನ ಸೊ ಅದ್ರ ನಿಮ್ದು ಡಿವೋರ್ಸ್ ಆಗಿರೋದ್ರಿಂದ ಈ ವಿಚಾರ ಹೊರಗಡೆ ಗೊತ್ತಿರೋದ್ರಿಂದ ಕೇಳ್ತಾ ಇರೋದು. ಅದಕ್ಕೆ ಇವರು ಮಿಸ್ಸಸ್ ಇದಾಗಿರ್ಬೋದು, ಬಿಟ್ಟೋಗಿರ್ಬೋದು. ಈ ಏನು ಲೈಂಗಿಕ ಕಿರುಕುಳ ಹುಡುಗರಿಗೆ ಫಸ್ಟ್ ಆರೋಪ ಬರೋದೇ. ನೀವು ಏನು ಅವ್ರು ಬೇಕಾಗಿರೋದು ತಂದು ಕೊಡ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ದಿವಸ ಪೊಲೀಸ್ ಸ್ಟೇಷನ್ ಲೈಂಗಿಕ. ಸೂಪರ್, ಕರೆಕ್ಟ್. ಇದೊಂಥರ ಟ್ರೆಂಡ್ ಆಗಿದೆ. ಇಲ್ಲ ನನಗೆ ಟಾರ್ಚರ್ ಆಗ್ತದೆ, ನಿನ್ನಿಂದ ನನ್ನ ಕೆಲಸ ನೋಡ್ಕೊಳ್ಳ, ಇದನ್ನ ನೋಡ್ಕೊಳ್ಳ, ಬಿಡು ಆಗ್ತಲ್ಲ ಹೋಗಿ ಅಂತಂದ್ರೆ ಆನ್ಲೈನ್. ಇಲ್ಲ ನನಗೆ ನಿನ್ನಿಂದ ಹೊಟ್ಟೆ ನೋವು ಆಗ್ತದೆ, ಇಲ್ಲ ನನಗೆ ತಲೆ ತುಂಬಾ ನೋಡ್ತದೆ, ಲೈಂಗಿಕ. ಟ್ರೆಂಡ್ ಆಗೋಗಿದೆ. ಎಷ್ಟು ಜನರದಾಯ್ತು ಹಿಂದೆ ಮುಂದೆ ಕತೆ ಗೊತ್ತಿರೋದು. ಸೊ ಇದೀಗ ಟ್ರೆಂಡ್ ಆಗೋಗಿದೆ, ಈ ಲೈಂಗಿಕ ಕಿರುಕುಳ ಟ್ರೆಂಡ್ ಆಗೋಗಿದೆ. ಅದಕ್ಕಿಂತ ಮುಂಚೆ ಇವರೆಲ್ಲ ಏನೆಲ್ಲ ಮಾಡಿರ್ತಾರೆ ಅದು ಗೊತ್ತಿರೋ. ಸೊ ಇದು ಸಂತ್ರಸ್ತರಾಗ್ಬಿಡ್ತಾರೆ. ಅವರು ಸ್ಟಾರ್ಟಿಂಗ್ ಇದ್ದಂಥದ್ದು ರಿಯಲ್, ಅದಾದ್ಮೇಲೆ ಒಂದ್ ಸ್ವಲ್ಪ ದಿನ ಚೇಂಜಸ್ ಆಗ್ತಾರೆ. ಸೊ ಈಗ ನಾನು ರಿಯಲ್ ಅಶ್ವಿನಿ ಗೌಡ, ನಾನು ಬದಲಾದೆ, ಯಾಕಂದ್ರೆ ನೀವು ನಿಮ್ ಕೊಟ್ಟಂತ ಇನ್ಪುಟ್ಸ್ ಇಂದ ನಾನು ಬದಲಾದೆ ಅಂತಾರೆ. ಯಾಕಂದ್ರೆ ನಾವು ಚಿಕ್ಕದ್ರಿಂದ ನೋಡ್ಕೊಂಡು ಬಂದಿಲ್ಲ ಕರೆಕ್ಟ್. ಅದ್ರಲ್ಲಿ ಅವ್ರು ಏನು ನಮಗೆ ಮುಂದೆ ಇಡ್ತಾರೆ ಅದ್ರ ಮೇಲೆನೆ ನಮ್ಮ ಜಡ್ಜ್ಮೆಂಟ್ ಹೋಗುತ್ತೆ. ಈಗ ಅಶ್ವಿನಿ ಮೇಡಮ್ ಅವರು ಕೆಲವ್ರನ್ನೆಲ್ಲ ಆಟದ ಬರದಲ್ಲಿ ಮಾಡಿದಾರೋ ಮಾಡಿದಾರೋ ಅಂತಾನೂ ಗೊತ್ತಾಗಲ್ಲ. ಅಶ್ವಿನಿ ಮೇಡಮ್ ಅಂತಲ್ಲ ಯಾರಾದ್ರಾಗಿ. ಈಗ ಎಲ್ರು ನಂತರನೇ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಹೊರಗಡೆನೂ ಒಳಗಡೆನೂ ಒಂದೇ ತರ ಅಂತ. ಆಟದ ಬರದಲ್ಲೋ ಅಥವಾ ಏನೋ ಒಂದು ಮಾಡಿದಾಗ ಅದು ಒಂದೊಂದ್ಸರ್ತಿ ಸರಿ ಆಗುತ್ತೆ, ಒಂದೊಂದ್ಸರ್ತಿ ತಪ್ಪಾಗುತ್ತೆ. ತಪ್ಪಾದಾಗ ನನ್ನಿಂದ ತಪ್ಪಾಗಿದೆ, ಅದೇ ಬಹಳ ದೊಡ್ಡ ವಿಷಯ. ಹೌದು, ನನ್ನಿಂದ ತಪ್ಪಾಗಿದೆ, ಅದಕ್ಕೆ ನಾನು ಸಾರಿ ಹೇಳ್ತೀನಿ. ಅದೆಲ್ಲ ಒಳ್ಳೆ ಗೆಸ್ಚರ್ಗಳು. ನಾವೆಲ್ಲ ಯಾರು ಪರ್ಫೆಕ್ಟ್ ಅಲ್ಲ. ಅದನ್ನ ಮಾಡ್ಕೊಂಡು ತಿದ್ಕೊಂಡು ಅದು ಆಗದಿರೋ ಹಾಗೆ ನಡ್ಕೊಂಡು ಬಂದಿರೋದು. ಸೊ ಅಂತ ಒಂದು ಅಷ್ಟು ಟೈಮಲ್ಲಿ ನಮಗೆ ಗೊತ್ತಿಲ್ಲ. ಬಟ್ ನನ್ನ ಒಂದು ಅಫೆಕ್ಷನ್ ಏನಿದೆ ಅವ್ರ ಎಲ್ಲೋ ಒಂದು ಮಟ್ಟಿಗೆ ನಮ್ಮ ರಿಲೇಶನ್ಶಿಪ್ ಚೆನ್ನಾಗಿತ್ತು. ಸೊ ಅದೇ ರೀತಿ ನಾವು ಆಟ ಆಡ್ಕೊಂಡು ಬಂದಿಲ್ಲ. ಲಾಸ್ಟ್ಗೂ ಅಷ್ಟೇ ಬಾಂಡಿಂಗ್ ಚೆನ್ನಾಗಿತ್ತು. ಬಿಕಾಸ್ ನಾನು ಅವ್ರ ಜೊತೆ ಆಕ್ಟ್ ಮಾಡಿದ್ದೀನಿ ಲವ್ಲವಿಕೆ ಧಾರಾವಾಹಿಯಲ್ಲಿ. ನಮ್ಮ ತಾಯಿ ಸ್ಥಾನ ಅವ್ರ ಶಿ ಇಸ್ ಅ ಮದರ್ಲಿ ಫಿಗರ್. ನನ್ನ ರೆಸ್ಪೆಕ್ಟ್ ಯಾವಾಗ್ಲೂ ಇದೆ. ಮತ್ತೆ ಇನ್ನೂ ರೆಸ್ಪೆಕ್ಟ್ ಏನಂತಂದ್ರೆ ಅವ್ರದ್ದು ಜರ್ನಿ ಬಿಗ್ ಬಾಸ್ ಅಲ್ಲಿ ರಿಯಲ್ ಅನ್ರಿಯಲ್ ಅದಕ್ಕಿಂತ ಅವ್ರದ್ದು ಜರ್ನಿ, ಅವ್ರು ಹೇಗೆ ಆಟ ಆಡ್ಕೊಂಡು ಬಂದಿದ್ದಾರೆ, ಇಟ್ ಇಸ್ ಸ್ಪೆಕ್ಟ್ಯಾಕ್ಯುಲರ್. ಸೊ ಅವರ ಒಂದು ಏನು ಫೈಟ್ ಇತ್ತು ಆಟದಲ್ಲಿ, ಅವ್ರು ಆಟ ಆಡಿರೋ ಟಾಸ್ಕ್ ಆಗಲಿ, ಅವ್ರು ಆಟ ಆಡಿರೋ ರೀತಿ, ದಟ್ ಇಸ್ ಸ್ಪೆಕ್ಟ್ಯಾಕ್ಯುಲರ್. ದಟ್ ಇಸ್ ವೆರಿ ಅಪ್ರಿಶಿಯೇಟೆಡ್ ಅನ್ಸುತ್ತೆ. ಅಂಡ್ ಅವ್ರ ತರ ಯಾರು ಆಟ ಆಡಿಲ್ಲ. ಬಟ್ ಫೈನಲ್ ಆಗಿ ಸರ್, ಅಭಿಮಾನಿಗಳಿಗೆ ಆಗ್ಬೋದು, ನಿಮ್ಮನ್ನ ಪ್ರೀತಿಯಿಂದ ಇಷ್ಟು ಓಟ್ ಹಾಕಿ ನಿಮ್ಮನ್ನ ಗೆಲ್ಲಿಸಿದವ್ರಿಗಾಗ್ಬೋದು, ಏನ್ ಹೇಳಕ್ ಇಷ್ಟಪಡ್ತೀರಾ? ನನಗೆ ಪ್ರೀತಿ ಕೊಟ್ಟಂತ ಒಳ್ಳೆ ಜನತೆಗೆ. ಕೆಟ್ಟ ಜನತೆಗೆ ಅಂದ್ರೆ ಈ ಟ್ರೋಲ್ ಇದಾರಲ್ಲ, ಟ್ರೋಲರ್, ಸ್ವಲ್ಪ ಅವ್ರಿಗೆ ಏನ್ ಬಯಸ್ತೀರಾ? ಒಳ್ಳೇದ್ ಬಯಸ್ತೀರಾ, ಕೆಟ್ಟದ್ ಬಯಸ್ತೀರಾ? ನಾನು ಅವ್ರನ್ನು ಹೇಳೋದು, ನಾನು ನಿಜವಾಗ್ಲೂ ನೀವು ಒಳ್ಳೇದಾಯ್ತು ಈ ಕ್ವಶನ್. ನನಗೆ ಪ್ರೀತಿ ಕೊಟ್ಟಂತ ಅಥವಾ ಈಗ ಏನು ಕೆಲವರು ನಮಗೆ ಬ್ಯಾಡ್ ಕಮೆಂಟ್ಸ್ ನಾನು ಬಂದಾಗ ಏನು ನೀವು ಪದ ಬಳಕೆ ಆಗ್ಲಿ ಅಥವಾ ಏನ್ ಹೇಳ್ತಾ ಇದ್ರಿ, ನನಗೆ ಪ್ರೀತಿ ಕೊಟ್ಟಂತವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು. ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಿಮ್ಮ ಪ್ರೀತಿನ. ಧ್ರುವಂತನ ನಾನು ಒಂದು ಇಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದೆ, ನನಗೆ ಇಷ್ಟು ಕೊಟ್ಟಿದ್ದೀರಾ ಇವತ್ತು. ನನ್ನ ಜಯಮಾ ಕಾಲಾಗಿ ನನ್ನ ಇದನ್ನ ಬ್ರ್ಯಾಂಡ್ ಮಾಡಿ ಇಟ್ಟಿದ್ದೀರಾ, ತುಂಬಾ ಸಂತೋಷ. ಮತ್ತೆ ನನ್ನನ್ನ ಇಷ್ಟ ಪಡ್ದಿರೋರಿಗೆ, ನನಗೆ ಬ್ಯಾಡ್ ಕಮೆಂಟ್ಸ್ ಕೊಡ್ತಾ ಇರೋರಿಗೆ, ಇನ್ನು ಮುಂದೆ ನನ್ನ ಫ್ಯೂಚರ್ ಅಲ್ಲಿ ನಿಮ್ಮನ್ನು ಸಹ ಗೆಲ್ಲುವಂತ ಪ್ರಯತ್ನ ನಂದಾಗಿರುತ್ತೆ. ಸೊ ಏನೋ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನನ್ನಿಂದ ತಪ್ಪಾಗಿದ್ರೆ ನೀವು ಮನಸ್ಸಿಗೆ ಹಾಕೊಳ್ಬೇಡಿ. ಇನ್ನು ಮುಂದೆ ನಿಮ್ಮ ಮನಸ್ಸನ್ನ ಗೆಲ್ಲುವಂತ ಪ್ರಯತ್ನ ನನ್ನದಾಗಿರುತ್ತೆ ಅಂತಾನೆ ಹೇಳಲಿಕ್ಕೆ ಇಷ್ಟ. ಸೂಪರ್ ಸರ್. ಆಕ್ಚುಲಿ ಅವ್ರ ಮನಸ್ಸು ಆದಷ್ಟು ಬೇಗ ಗೆಲ್ಲಿ. ಬಟ್ ಅದಕ್ಕಿಂತ ಮುಂಚೆ ಇದೊಂದು ನೀವು ಕೆಲವೊಂದಿಷ್ಟು ಜನಕ್ಕೆ ಒಂದು ಮಾಹಿತಿ ಕೊಟ್ಟಂಗೆ ಹೋಗುತ್ತೆ, ಬಟ್ ನೆಗೆಟಿವ್ ತಗೋಬೇಡಿ. ಆಕ್ಚುಲಿ ಪರ್ಸನಲ್ ವಿಚಾರ ಕೇಳ್ತೀನಿ ಅಂತ. ಕೆಲವೊಂದಿಷ್ಟು ಜನ ನೀವು, ಯಾಕಂದ್ರೆ ನೀವು ಡೇರಿಂಗ್ ಆಗಿ ಇದ್ದಿದ್ದು, ಮತ್ತೆ ಸಿಕ್ಕಾಪಟ್ಟೆ ಎಲ್ಲದಕ್ಕೂ ಅಲ್ಲೇ ಮಾತಾಡ್ತಿದ್ದು, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ, ಆ ರೀತಿ ಮಾತಾಡ್ತಿದ್ದಕ್ಕೆ ಕೆಲವೊಂದಿಷ್ಟು ಜನ, ಸೊ ಅದ್ರ ನಿಮ್ದು ಡಿವೋರ್ಸ್ ಆಗಿರೋದ್ರಿಂದ ಈ ವಿಚಾರ ಹೊರಗಡೆ ಗೊತ್ತಿರೋದ್ರಿಂದ ಕೇಳ್ತಾ ಇರೋದು. ಅದಕ್ಕೆ ಇವರು ಮಿಸ್ಸಸ್ ಇದಾಗಿರ್ಬೋದು, ಬಿಟ್ಟೋಗಿರ್ಬೋದು, ಇವ್ರು ಸಿಕ್ಕಾಪಟ್ಟೆ ಕೋಪಿಷ್ಟ, ಈ ತೀರ ತುಂಬಾ ನೆಗೆಟಿವ್ ಅಲ್ಲ. ನಿಮ್ ವ್ಯಕ್ತಿತ್ವ ತುಂಬಾ ಸ್ಟ್ರಾಂಗು, ಕೋಪಿಷ್ಟ, ಆತರ ಏನೋ ಅಂತ ಒಂದಿಷ್ಟು ನೆಗೆಟಿವ್ ಟ್ರೋಲ್ ಆಯ್ತು. ಸೊ ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಲ್ಲ, ನಾನು ಇಲ್ದಿರೋದ್ನೇ ಜಾಸ್ತಿ ಹಾಕಿ. ಈಗ ಲಾಸ್ಟ್ ಇಯರ್ ಏನು ಕಾಂಟ್ರವರ್ಸಿ ಇನ್ಸಿಡೆಂಟ್ ಆಯ್ತು, ಒಂದಕ್ಕೊಂದಕ್ಕೆ ಸಂಬಂಧನೇ ಇರ್ಲಿಲ್ಲ. ಒಂದಿಷ್ಟು ಜನ ಸೇರ್ಕೊಂಡು ಯಾವ್ಯಾವ ರೀತಿಯಲ್ಲಿ ನನ್ನ ಹೆಸರನ್ನ ಹಾಳು ಮಾಡ್ಬೇಕು ಅಂತ. ಸೊ ಅದರಲ್ಲಿ ಒಬ್ರು ಅಂತ ಹೇಳ್ತಾ ಇದ್ದಾರೆ, ಇನ್ನೊಬ್ರು ಅವ್ರ ಜೊತೆ ಸೇರ್ಕೊಂಡು ಇವ್ನು ಹೀಗೆ ಅಂತ, ಎಲ್ಲ ಒಟ್ಟಿಗೆ. ಅದಕ್ಕೆ ಸಾಕ್ಷಿ ಯಾವ್ದು ಇಲ್ಲ. ಮತ್ತೆ ನೀವು ಏನು ವಿಡಿಯೋ ನೋಡಿದ್ರಿ,
ಅದ್ರಲ್ಲಿ ನೀವು ನೋಡಿರ್ಬೋದು ತುಳುಲಿ ಹೇಳುದು ಆಕ್ಚುಲಿ ನಾವಲ್ಲ, ನಮ್ಮ ತಪ್ಪಾಗಿರೋದಲ್ಲ, ಯಾರಿಂದ ತಪ್ಪಾಗಿದೆ ಅದನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು, ಯಾರು ಏನು ಎತ್ತ ಅಂತ. ಸೊ ಆಮೇಲೆ ನಂತರ ನಾನು ಆ ಫೋನ್ ನ ತೆಗೊಳ್ಳುವಂತ ಪ್ರಯತ್ನಕ್ಕೆ ಹೋಗಿದ್ದದು, ಅದನ್ನ ಕೊಡದೆ ಅವರು ಓಡೋದು. ಸೊ ಇದು ಅದೇ ಏನೋ ಮಾಡಕ್ ಹೋಗಿ ಏನೋ ಮಾಡ್ಕೊಂಡ್ರು. ಸೊ ಇದನ್ನೆಲ್ಲ ಇಟ್ಕೊಂಡು ಸೊ ಮೀಡಿಯಾ ಆಗ್ಲಿ ಅವತ್ತು ಏನಾಯ್ತು, ನನ್ನೊಂದು ದೊಡ್ಡ ಪ್ರಯತ್ನ ನಡೀತು ನನ್ನ ಹೆಸರನ್ನ ಹಾಳು ಮಾಡೋದು. ಆದ್ರೆ ನಾವು ಅದನ್ನ ಬರೋಷ್ಟೊತ್ತಿಗೆ ಆದ್ರೆ ಯಾರು ನಂಬ್ಲಿಲ್ಲ. ಬಿಕಾಸ್ ಈಗ ಏನಾಗಿದೆ, ಟ್ರೆಂಡ್ ಆಗಿದೆ ಈ ಏನು ಲೈಂಗಿಕ ಕಿರುಕುಲ ಟ್ರೆಂಡ್ ಆಗಿದೆ. ಫಸ್ಟ್ ಆರೋಪ ಬರೋದೇ ನೀವು ಏನು ಅವ್ರು ಬೇಕಾಗಿರೋದು ತಂದು ಕೊಡ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ದಿವಸ ಪೊಲೀಸ್ ಸ್ಟೇಷನ್ ಅಲ್ಲಿ ಲೈಂಗಿಕ ಸೂಪರ್ ಕರೆಕ್ಟ್, ಇದೊಂಥರ ಟ್ರೆಂಡ್ ಆಗಿದೆ. ಇಲ್ಲ ನನಗೆ ಟಾರ್ಚರ್ ಆಗ್ತಾ ಇದೆ ನಿನ್ನಿಂದ, ನನ್ ಕೆಲಸ ನೋಡ್ಕೊಳ್ಳ, ಇದನ್ನ ನೋಡ್ಕೊಳ್ಳ, ಬಿಡು ಆಗ್ತಾ ಹೋದಿ ಅಂತಂದ್ರೆ ಅವ್ನ ಲೈಂಗಿಕ. ಇಲ್ಲ ನನಗೆ ನಿನ್ನಿಂದ ಹೊಟ್ಟೆ ನೋವು ಆಗ್ತದೆ, ಲೈಂಗಿಕ. ಇಲ್ಲ ನನಗೆ ತಲೆ ತುಂಬಾ ನೋಡ್ತದೆ, ಲೈಂಗಿಕ. ಟ್ರೆಂಡ್ ಆಗಿ ಹೋಗಿದೆ. ಎಷ್ಟು ಜನರದಾಯ್ತು ಈಗ? ಯಾಕಂದ್ರೆ ಅದಕ್ಕೆ ಸಾಕ್ಷಿ ಇಲ್ವಂತೆ, ನಮ್ಮ ಲಾ ಸೂಟಿಗಿದೆ, ಅದಕ್ಕೆ ಸಾಕ್ಷಿ ಇಲ್ವಂತೆ. ನೀವು ಅದಕ್ಕೆ ಕೋರ್ಟ್ ಇಂದ ಕ್ಲಿಯರೆನ್ಸ್ ತರೋಷ್ಟೊತ್ತಿಗೆ ಅದು ಏನಾಗ್ಬೇಕೋ ಆಗ್ಬೇಕು. ಮತ್ತೆ ಹೆಣ್ಮಕ್ಳು ತಂದಾಗ ಇಲ್ಲದ ಸಿಂಪತಿ, ಯಾರ್ಯಾರೋ ಹೀರೋಸ್ಗಳು ಹುಟ್ಕೊಳ್ತಾರೆ, ಹಿಂದೆ ಮುಂದೆ ಕತೆ ಗೊತ್ತಿರಲ್ಲ. ಸೊ ಇದೀಗ ಟ್ರೆಂಡ್ ಆಗೋಗಿದೆ, ಈ ಲೈಂಗಿಕ ಕಿರುಕುಳ ಟ್ರೆಂಡ್ ಆಗೋಗಿದೆ. ಅದಕ್ಕಿಂತ ಮುಂಚೆ ಇವರೆಲ್ಲ ಏನೆಲ್ಲ ಮಾಡಿರ್ತಾರೆ ಅದು ಗೊತ್ತಿರಲ್ಲ. ಸೊ ಇದು ಸಂತ್ರಸ್ತರಾಗ್ಬಿಡ್ತಾರೆ. ಹೌದು ಹೌದು ಇದೆಲ್ಲ. ಸೊ ನಾವು ಅದನ್ನೆಲ್ಲ ದಾಟಿ ಅದ್ರಲ್ಲಿ ಟ್ರೈ ಮಾಡಿದ್ರು. ಸೊ ಅದನ್ನೇ ಮತ್ತೆ ಇಲ್ಲಿ ನಮ್ಮ ಬೆಳವಣಿಗೆಯನ್ನ ನೋಡಿ ಶೋ ಅಲ್ಲಿ ನಾನಾ ರೀತಿಯಾದಂತ ಬಂತು, ಯಾವ್ದು ನಿಲ್ಲಿಲ್ಲ ಸರ್. ಮತ್ತೆ ನಮ್ಮನ್ನ ಶೋನು ಅಷ್ಟೇ, ನಾವಂತವ್ರಾದ್ರೆ ನಾನೊಂದು 10 ವರ್ಷ ಕೊಟ್ಟಿದ್ದೀನಿ ನನ್ನ ಸೇವೆ. ಯಾವತ್ತು 10 ವರ್ಷದಲ್ಲಿ ಎಷ್ಟು ಆರ್ಟಿಸ್ಟ್ಗಳ ಜೊತೆ, ಫೀಮೇಲ್ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡಿಲ್ಲ. ಮತ್ತೆ ನಾನು ಈ ಸ್ಟೇಟ್ ಅಲ್ಲಿ ಮಾತ್ರ ಅಲ್ಲ ಸರ್, ತೆಲುಗುಲ್ ವರ್ಕ್ ಮಾಡ್ತಾ ಇದ್ದೀನಿ, ಮಲಯಾಳಂ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಆಮೇಲೆ 10 ವರ್ಷ ಏನು ಕಮ್ಮಿ ಅಲ್ಲ, ಯಾವುದೋ ಒಂದು ಸ್ಟೇಟ್ ಅಲ್ಲಿ ಯಾರೋ ಕನ್ನಡದವ್ರ ವರ್ಕ್ ಮಾಡ್ತಾರೆ, ಅವ್ರು ಇಲ್ಲಿಗೆ ಬಂದು ನಮ್ಮ ಹತ್ರ ದುಡ್ಡು ಸಹಾಯನೆಲ್ಲ ಪಡ್ಕೊಂಡು ನಮಗಾಗ್ದಿರೋರ್ ಜೊತೆ ಸೇರ್ಕೊಂಡು ಇದನ್ನೆಲ್ಲ ಕ್ರಿಯೇಟ್ ಮಾಡಿ ಅದನ್ನ ಈ ಸಲ ತರೋದಕ್ಕೆ ಪ್ರಯತ್ನ ಪಟ್ಟರು. ಅದೆಲ್ಲೂ ವರ್ಕ್ ಆಗಿಲ್ಲ. ಮತ್ತೆ ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಅದನ್ನೆಲ್ಲ ನೋಡೇ ತಗೊಳ್ತಾರೆ ಸರ್. ಯಾರ್ಯಾರನ್ನೋ ಯಾವ್ಯಾವ್ದೋ ಕ್ಯಾರೆಕ್ಟರ್ನ ತಂದಲ್ಲಿ ಕೂರ್ಸಲ್ಲ. ಇಷ್ಟು ದೊಡ್ಡ ಶೋ ಬಿಗ್ ಬಾಸ್ ಅನ್ನೋದು, ಮತ್ತೆ ವಾಹಿನಿ, ಕಲರ್ಸ್ ವಾಹಿನಿ, ಅವರ ರೆಪ್ಯುಟೇಷನ್ ಇರುತ್ತೆ. ಇದನ್ನೆಲ್ಲ ತಂದು ಅಲ್ಲಿ ಮತ್ತೆ ನಮಗೆ ಅದೆಲ್ಲ ಮೀರಿ ನನ್ನನ್ನ ರಿಯಲ್ ಆಗಿ ನಾನು ಏನು ಅಂತ ನಾನು ತೋರಿಸ್ಕೊಂಡಿದ್ದೀನಿ ಆ ವೇದಿಕೆಯಲ್ಲಿ. ನನಗೆ ಅದ್ರದ್ದೇ ಸಂತೋಷ ಇದೆ ಸಾಕಷ್ಟು. ಸರ್ ಈ ವಿಷಯ ಹೇಳ್ಬೋದಾ? ಅಂದ್ರೆ ಒಂದು ಅಂದಾಜ್ ಮೇಲೆ ಬಿಗ್ ಬಾಸ್ ಇಂದ ಗಳಿಸಿದ ಹಣವೆಷ್ಟು? ಆಕ್ಚುಲಿ ಈ ಸಲ ನಾನು ಬಹಳ ಕಮ್ಮಿ. ಸೀಸನ್ 10ಗೆ ನಾನೊಂದು ಒಳ್ಳೆ ಅಮೌಂಟ್ ಕೇಳಿದ್ದೆ, ಒಪ್ಕೊಂಡಿದ್ರು. ಈ ಸಲ ನನಗೆ ಅದೇ ನಾನು ಹೇಳ್ದಾಗೆ ಕಿಚ್ಚ ಸರ್ ಅವರು ನೆಕ್ಸ್ಟ್ ಸೀಸನ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ನನಗೆ ಈ ಸೀಸನ್ ಬೇಕೇ ಬೇಕು. ಸೊ ಲಾಸ್ಟ್ ಸೀಸನ್ಗಿಂತ ಅರ್ಧ ಅಮೌಂಟ್ ಅಲ್ಲೇ ನಾನು ಇದು ಮಾಡಿದ್ದು. ಬಟ್ ತುಂಬಾ ಏನು ತಗೊಂಡಿಲ್ಲ ನಾನು, ರೆಮ್ಯುನರೇಷನ್ ಬಹಳ ಕಮ್ಮಿನೇ ತಗೊಂಡಿದ್ದು. ಬಟ್ ನನಗೆ ಆ ರೆಮ್ಯುನರೇಷನ್ ಬಿಟ್ಟು ಏನೆಲ್ಲ ಪಡ್ಕೊಂಡಿದೆಯಲ್ಲ ಅದು ಬೆಲೆ ಕಟ್ಟಕ್ಕಾಗ್ತಿರೋದು. ಸೊ ಅದ್ರ ಬಗ್ಗೆ ಬಹಳ ಹೆಮ್ಮೆ ಇದೆ. ಬಟ್ ಅಂದ್ರೆ ಒಬ್ರದೊಬ್ರು ರೆಮ್ಯುನರೇಷನ್ ಗೊತ್ತಾಗಲ್ಲ, ಯಾರ್ದು ಎಷ್ಟೆಷ್ಟು ಅಂತ ಗೊತ್ತಾಗಲ್ಲ, ನಿಮ್ದಷ್ಟೇ ಗೊತ್ತಿರುತ್ತೆ. ಆದರೆ ರೆಮ್ಯುನರೇಷನ್ ಒಂದೊಂದ್ಸಲ ರೆಮ್ಯುನರೇಷನ್ ಅಲ್ಲ ಸರ್, ಒಂದೊಂದ್ಸತಿ ಜನಗಳ ಪ್ರೀತಿ ಇದೆಯಲ್ಲ ಸರ್. ಮತ್ತೆ ನನಗೆ ಬಾದ್ಶಾ ಅವರು ಏನು ಕೊಟ್ಟಿದ್ದಾರೆ ಅದು ಕೋಟಿ ಕೊಟ್ಟರು ಸಿಗದಿರೋಂಥದ್ದು ಸರ್. ದುಡ್ಡೇನು ನಾಳೆನೂ ಸಂಪಾದನೆ ಮಾಡ್ಕೊಳ್ತೀನಿ, ಆಮೇಲೆ ಅಂತ ದೊಡ್ಡ ಅಮೌಂಟ್ ಅಲ್ಲ. ಈ ಪ್ರೀತಿಯಿಂದ ನೆಕ್ಸ್ಟ್ ದುಡ್ಡು ಬರುತ್ತೆ ಬೇಜಾನ್. ಹೌದು, ಈ ಪ್ರೀತಿಯಿಂದ ಈಗ ನೋಡಿ ಅದೇ ನಿರ್ಮಾಪಕರೆಲ್ಲ ನನ್ನ ಇದಕ್ಕೆ ಅವರು ಪ್ರೊಡ್ಯೂಸರ್ಗಳು ಒಪ್ಕೊಳ್ತಾ ಇದಾರೆ ಅಂತ ಅಂದಾಗ ಅದಕ್ಕಿಂತ ದೊಡ್ಡದು ಏನ್ ಸರ್. ಇನ್ನು ನನ್ನ ಕಲಾ ಪೋಷಕರೇ ನನಗೆ ಕೊಡ್ತಾರೆ ಸರ್, ಅದ್ರದ್ದು ಆಕಷ್ಟು ಕೊಡ್ತಾರೆ. ಸೊ ಇವಾಗ ಎಷ್ಟು ಪೇಮೆಂಟ್ ತಗೋತಿದ್ರು ಅದು ಡಬಲ್ ಟ್ರಿಬಲ್ ಆಗುತ್ತೆ. ಅಂದ್ರೆ ಮುಂಚೆ ಎಲ್ಲ ಎಷ್ಟು ತಗೋತಾ ಇದ್ರು? ಟ್ರಿಬಲ್ ಅಲ್ಲ ಸರ್, ಅದು 100 ಪಟ್ಟು ಜಾಸ್ತಿ ಆಗುತ್ತೆ. ಓಕೆ ಸರ್, ಒಳ್ಳೇದಾಗಲಿ ನಿಮ್ಮ ಕೆರಿಯರ್ಗೆ, ಆಲ್ ದ ಬೆಸ್ಟ್. ಮತ್ತೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಬರಲಿ. ಸೊ ಕೊನೆಯದಾಗಿ ಯಾರಾದ್ರೂ ಪ್ರೊಡ್ಯೂಸರ್ ನೋಡ್ತಾ ಇದ್ರೆ ನೋಡ್ಕೊಬಿಡ್ಲಿ, ಹೀರೋ ಆಗಿ ಆಕ್ಟ್ ಮಾಡ್ತೀರಾ ಅಥವಾ ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ಮಾಡ್ತೀರಾ ಸಿನಿಮಾದಲ್ಲಿ, ಬಿಳಿಪಿನಲ್ಲಿ? ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ. ಆ ಒಳ್ಳೆ ಮೆಸೇಜ್ ಜನಗಳಿಗೆ ರೀಚ್ ಆಗೋದಕ್ಕೆ ಯಾವ ಪಾತ್ರ ಕೊಟ್ಟರು, ಭಿಕ್ಷುಕನಿಂದ ರಾಜನವರೆಗೆ ಯಾವ ಪಾತ್ರ ಸಿಕ್ಕಿದ್ರು ನಾನು ಅದನ್ನ ಸಂಪೂರ್ಣವಾಗಿ ನನ್ನನ್ನು ಅರ್ಪಿಸಿ ನಾನು ಅದನ್ನ ಎಲ್ಲಿಗೆ ತಲುಪಬೇಕು ಅದಲ್ಲಿ ತಲುಪಿಸ್ತೀನಿ. ಒಳ್ಳೇದಲ್ಲ ಸರ್. ಒಂದ್ ವೇಳೆ ಭಿಕ್ಷುಕನ ಪಾತ್ರ ಕೊಟ್ರು ಭಿಕ್ಷುಕ ಹಿಂಗೆಲ್ಲ ನಡ್ಕೋಬಹುದಾ ಅಂತ ಬೇಕಾದ್ರೆ ತೋರಿಸ್ಕೊಡ್ತೀರಾ? ಆ ನಂಬಿಕೆ ನನ್ನ ಮೇಲೆ ಇಟ್ಕೋಬಹುದು. ಯಾಕಂದ್ರೆ ನಾವು ಏನೇ ಕೆಲಸ ಮಾಡಿದ್ರು ಅದ್ರ ಬಗ್ಗೆ ಬಹಳ ಪರ್ಫೆಕ್ಟ್ ಆಗಿ ಅದರಲ್ಲಿ ಕೊಡುವಂತ ಪ್ರಯತ್ನ ನಂದಾಗಿರುತ್ತೆ ಯಾವಾಗ್ಲೂ.
ಸೊ ಅದನ್ನ ನೀವು ನನ್ನಿಂದ ಎಕ್ಸ್ಪೆಕ್ಟ್ ಮಾಡಿ. ಖಂಡಿತ ಸರ್. ಆಕ್ಚುಲಿ ಅವ್ರಿಗೊಂದು ಆಲ್ರೆಡಿ ಕಾನ್ಫಿಡೆಂಟ್ ಬಂದಿರುತ್ತೆ ಎಲ್ಲ ಪ್ರೊಡ್ಯೂಸರ್ಗಳಿಗೆ. ಹೌದು. ಬಟ್ ಆಲ್ರೆಡಿ ಅಭಿನಯ ಏನು ಹೊಸದಲ್ಲ ನಿಮ್ಗೆ. ಈಗ ಎಷ್ಟೋ ಜನ ಅಭಿನಯ ಮಾಡ್ದೇನೆ ಬಿಗ್ ಬಾಸ್ ಅಲ್ಲಿ ಹೆಸರು ತಗೊಂಡು ಅಭಿನಯಕ್ಕೆ ಹೋಗಿದ್ದಾರೆ. ಹೌದು. ಬಟ್ ನಿಮ್ಗೆ ಆಲ್ರೆಡಿ ಆಕ್ಟಿಂಗ್ ಅನ್ನೋದು ಆಲ್ರೆಡಿ ಗೊತ್ತಿದೆ. ಸೊ ಒಳ್ಳೇದಾಗಲಿ. ಬಟ್ ನನ್ನ ರಿಯಲ್ ವ್ಯಕ್ತಿತ್ವ ಗೊತ್ತಿಲ್ಲ. ಹಾ, So ಅಷ್ಟೇ. ಇವತ್ತು ಅದು ಗೊತ್ತಾಗಿದೆ. ಸೊ ಓಕೆ ಸರ್, ಒಳ್ಳೇದಾಗಲಿ ಸರ್. ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಸಿಗಲಿ. ಸೊ ನೆಕ್ಸ್ಟ್ ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿ ಒಳ್ಳೆ ಸ್ಟಾರ್ ಆದ್ಮೇಲೆ ಮತ್ತೆ ಒಂದ್ಸಲ ಇಂಟರ್ವ್ಯೂ ಮಾಡೋ ಅವಕಾಶ ಸಿಗಲಿ. ಖಂಡಿತ ಸಿಗ್ತಾ ಇರೋಣ. ನನ್ನ ಪ್ರತಿ ಇನ್ನು ಮುಂದಿನ ಪ್ರಾಜೆಕ್ಟ್ಗೆ ಹೀಗೆ ಸಿಗ್ತಾ ಇರೋಣ. ಮತ್ತೆ ನಾವೇನು ಇವತ್ತು ಏನ್ ಮಾತಾಡಿದ್ವಿ ಅವತ್ತು ಮೆಲ್ಕ್ ಹಾಕ್ತಾ ಇರೋಣ. ಮತ್ತೆ ನಿಮ್ದು ವಜ್ರದುಂಗ್ರ ಮತ್ತೆ ಗಿಲ್ಲಿ ಅವ್ರ ಲವ್ ಬಗ್ಗೆ ನಾವು ಅವತ್ತು ಹೇಳ್ತೀವಿ. ಅಲ್ಲ, ಅಷ್ಟೊತ್ತಿಗೆ ಬೇರೆ ಸರ ತಿರುವು ತಗೊಂಡಿರ್ತೀವಿ. ಉಂಗ್ರದ್ ಬಿಟ್ಬಿಡಿ, ಹಾ. ಉಂಗ್ರ ಏನೋ ಒಂದು ಆಗುತ್ತೆ, ಅದು ಸಿಕ್ಕಿದ್ಯೋ ಸಿಕ್ಕಿಲ್ವೋ ಅದು ಬೇರೆ ಆಗುತ್ತೆ. ಬಟ್ ಇನ್ನೊಂದು ಹೇಳಿದ್ರಲ್ಲ, ಸೊ ಅದು ಗೊತ್ತಾಗುತ್ತೆ ಅಷ್ಟೊಳಗಡೆ. ನೀವ್ ಹೇಳಿಲ್ಲ ಅಂದ್ರೂ ಅದು ಏನಾಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಬಟ್ ಅವತ್ತು ಗೊತ್ತಾಗ್ದಿದ್ರು ನಾನು ಹೆಂಗಾದ್ರೂ ಗೊತ್ತು ಮಾಡಿ ನಿಮಗೆ ಅಲ್ಲ ಅಂದ್ರೆ ಗೊತ್ತಾಗುತ್ತೆ ಅಂದ್ರೆ ನಿಜ ಆಗಿದ್ರೆ ಬೇರೆ ತರ ಆಗುತ್ತೆ, ನಿಜ ಇಲ್ಲ ಅಂದ್ರೆ ಎಲ್ಲೆಲ್ಲೋ ಇರುತ್ತೆ, ಅವರೆಲ್ಲೋ ಇರ್ತಾರೆ, ಇವರೆಲ್ಲ ಇರ್ತಾರೆ, ಹೌದು. ಏನೋ ಒಂದಾಗಿರುತ್ತೆ.